ದೆಹಲಿಯಲ್ಲಿರುವ ಯತ್ನಾಳ್ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ವಯಸ್ಸಿನಲ್ಲಿ ನಾಲಿಗೆಯನ್ನ ಹರಿಬಿಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಲಿಂಗಾಯತ ಅನ್ನೋ ಪದ ಪ್ರಯೋಗವೇ ಬಹಳ ವಿರಳ. ಆದರೆ ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಪದ ಪ್ರಯೋಗವನ್ನ ಮಾಡ್ತಿದ್ದಾರೆ. ನಾನು ಬಸವಣ್ಣನವರಿಗೆ ಅಪಮಾನ ಮಾಡಿಲ್ಲ, ಶಾಮನೂರ್ಗೆ ದಮ್ಮಿದ್ರೆ ನನ್ನ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿ ದೆಹಲಿಯಲ್ಲಿ ರೆಬಲ್ ನಾಯಕ ಯತ್ನಾಳ್ ಕಿಡಿಕಾರಿದ್ದಾರೆ. ಬಸವಣ್ಣನ ಚರಿತ್ರೆ ಓದಲಾರ್ದಂಥವರು ಇವತ್ತು ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ನಾಲಿಗೆ ಹರಿಬಿಡ್ತಾ ಇದ್ದಾರೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಆ ವಯಸ್ಸಿಗೆ ನಾಲಿಗೆ ಹರಿತೀನಿ, ನಾಲಿಗೆ ಬೀಗ ಹಾಕ್ತೀನಿ, ಇವ್ರು ಯಾರಿಗೆ ಬೀಗ ಹಾಕಬೇಕು ಅವ್ರಿಗೆ ಬೀಗ ಹಾಕಬೇಕು, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನು ಲಿಂಗಾಯತರಿಗೂ ಒಳ್ಳೆಯದಾಗಲ್ಲ. ಇವು ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ ವೀರಶೈವ ಮಹಾಸಭಾದವ್ರು. ಲಿಂಗಾಯತನು ಶಬ್ದನೂ ಅದರಾಗಿರಲಿಲ್ಲ. ಭಾಳಷ್ಟು ಹೋರಾಟ ಆದ್ಮ್ಯಾಗ ಈಗ ಲಿಂಗಾಯತ ಅಂತ ಹೇಳ್ತಾರೆ. ಇವರು ಬಸವಣ್ಣನ ಫೋಟೋ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲೇ ಹಾಕ್ಯಾರ. ಹಾಂ, ಎಷ್ಟು ಬಸವ ಭವನಗಳನ್ನು ಕಟ್ಟ್ಯಾರ. ಎಲ್ಲ ತಾವು ತಮ್ಮ ಕುಟುಂಬದ ಹೆಸರು ಬಿಟ್ಟರೆ ಬಸವಣ್ಣನ ಹೆಸರನ್ನು ಎಂದೂ ಉಪಯೋಗ ಮಾಡಿಲ್ಲ. ಇದನ್ನು ಒಂದು ಅಸ್ತ್ರವನ್ನು ನನ್ನ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಳೆಯ ಎಲ್ಲ ಇತಿಹಾಸವನ್ನು ತೆಗೆದಾಗ ಇಲ್ಲಿ ಬಸವಣ್ಣವರನ್ನು ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿ ನೋಡ್ರಿ, ಒಬ್ಬರೇ ಈ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಈಗ ನೌಕರರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಕಬ್ಬು ಬೆಳೆಗಾರರ ಹೋರಾಟವನ್ನ ನಾವು ಗಮನಿಸಿದ್ವಿ. ಈಗ ನೌಕರರು ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಇದು. ಬಾಕಿ ವೇತನವನ್ನ ಪಾವತಿ ಮಾಡುವಂತೆ ಆಗ್ರಹಿಸಿ ಈಗ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. 2 ತಿಂಗಳಿಂದ ನೌಕರರಿಗೆ ಸಂಬಳವನ್ನ ನೀಡಿಲ್ಲ ಮೈ ಶುಗರ್ ಸಕ್ಕರೆ ಕಾರ್ಖಾನೆ. ಸಂಬಳ ಇಲ್ಲದೆ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಮೈ ಶುಗರ್ ನೌಕರರು. ಗುತ್ತಿಗೆ ಆಧಾರದ ಮೇಲೆ 250 ಕಾರ್ಮಿಕರು ದುಡಿತಾ ಇದ್ದಾರೆ. ಸಂಬಳದ ಜೊತೆಗೆ OT ಕೂಡ ನೀಡೋದ ಆಡಳಿತ ಮಂಡಳಿಯ ವಿರುದ್ಧ ಈಗ ನೌಕರರು ಬೀದಿಗಿಳಿದಿದ್ದಾರೆ. ಪೆಟ್ರೋಲ್ಗೂ ಕೆಲಸ ಮಾಡ್ತಾ ಮೊದಲೆಲ್ಲ ತಿಂಗಳಿಗೆ ಕರೆಕ್ಟಾಗಿ ಕೊಡ್ತಾ ಇದ್ರು. ಮಧ್ಯ ಒಂದ್ಸರಿ 2 ತಿಂಗಳಿಗೆ 3 ತಿಂಗಳಿಗೆ ಏನು ಕೊಡ್ತಿದ್ರು. ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ. ಬಂದಾಗ ಒಟ್ಟಿಗೆ ಹಾಕ್ಬಿಡ್ತಾ ಇದ್ರು ಸ್ಯಾಲ್ರಿನ. ಈ ಸರಿ ಎಲ್ಲ ಈಗ ಕ್ರಸಿಂಗ್ ಎಲ್ಲ ನಿಂತೋಗ್ತಾವಿಂದ ಈ ಸರಿ ಮಾತ್ರ 2 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ. ಇವ್ರು ಕೇಳಿದ್ರೆ ಆರ್ಬಿಟಾಕ ನಾವು ಕಾಂಟ್ರಾಕ್ಟರ್ ಕಡೆಯಿಂದ ಕೆಲಸ ಮಾಡ್ತಾ ಇರೋದು. ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರವರು ಪೇಮೆಂಟ್ ಮಾಡಿಲ್ಲ, ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ಕೊಡೋಕ್ಕೆ ಅಂತ ಇವ್ರು ಹೇಳ್ತಾರೆ. ಹಂಗಾಗ್ಲಾಗಿ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಇವ್ರಿಬ್ರು ಮತ್ತಂದ್ರೆ ನಾವು ಕಾರ್ಮಿಕರು ದುಡ್ಡು ಇಲ್ದಾನೆ ಎಲ್ಲ ಪಾಪ ಹೊರಗಡೆಯಿಂದ ಬಂದಿರೋರು ನಮ್ಮ ಲೋಕಲ್ ಜನ ಎಲ್ಲ ಸೇರ್ಕೊಂಡು ಅವ್ರಿಗೇನು ಪೆಟ್ರೋಲ್ಗೂ ದುಡ್ಡು ಇಲ್ವೇನೋ ಅಷ್ಟು ಇಕ್ಕಟ್ಟಲ್ಲಿ ಹುಡುಗರು ಕೆಲಸ ಮಾಡ್ತಾರೆ. ಹೊರಗಡೆಯಿಂದ ಎಷ್ಟು ಜನ ಇದ್ದಾರೆ, ಲೋಕಲ್ ಎಷ್ಟು ಜನ ಇದ್ದಾರೆ? ನಮ್ಮ ಲೋಕಲ್ ಅಲ್ಲಿ ಒಂದು 100 ಜನ ಇದೀವಿ. ಹೊರಗಡೆ ಒಂದು 150 ಜನ ಇದ್ದಾರೆ. ಎಲ್ಲ ಕಡೆಯಿಂದ ಎಷ್ಟು ಜನ ಇದ್ದಾರೆ? ಅವ್ರು ಎಷ್ಟು ಜನ ಇದ್ದಾರೆ? ಅವ್ರು 150 ಜನ ಇದ್ದಾರೆ. ಅವ್ರು 150 ಜನ ಇದ್ದಾರೆ. ನೀವು ಲೋಕಲ್ 100 ಜನ ಇದ್ದಾರೆ. ಟೋಟಲ್ 200 ಜನ ಎಲ್ಲ ಇದ್ರೆ. ಹಂಗಾಗ್ಲೇ 2 ತಿಂಗಳಿಂದ ನಮ್ಗೆ ಸಂಬಳ ಅವ್ರ ಮೇಲೆ. ಈಗ 1 ತಿಂಗಳಿಂದ ಸ್ಯಾಲರಿ ಆಗಿರ್ಲಿಲ್ವಲ್ಲ, ಅವಾಗೆಲ್ಲ ಕೇಳಲಿಲ್ವಾ ನೀವು? ಅವಾಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಹೇಳೋ ಟೈಮ್ ಕೊಟ್ಟರು. ಶಿವಕುಮಾರ ಸ್ವಾಮಿಗಳ ಮೂರ್ತಿಯನ್ನ ಭಗ್ನಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಕಡೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರತಿಮೆ ವಿರೂಪಗೊಳಿಸಿದ ಕಿಡಿಗೇಡಿ ವಿರುದ್ಧ ಇದೀಗ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಗಿರಿನಗರದ ವೀರಭದ್ರ ನಗರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ.
ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಆ ವ್ಯಕ್ತಿಯನ್ನ ಈಗ ಆಲ್ರೆಡಿ ಬಂಧಿಸಿದ್ದಾರೆ, ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದ್ದಾರೆ. ಪ್ರತಿಭಟನಾಕಾರರ ಆಗ್ರಹ ಏನು ಅಂತ ಹೇಳಿ? ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನೋ ಒಂದು ವಿಚಾರ ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆ. ಅಂದ್ರೆ 1ನೇ ತಾರೀಕು ಆದಂತಹ ಘಟನೆಯನ್ನ ಖಂಡಿಸಿ ಇವತ್ತಿಗೆ ಪ್ಲಾನ್ ಮಾಡಿದ್ರು, ಕಿಡಿಗೇಡಿಯನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ. ಈಗ ಬಂಧನ ಆದಂತಹ ಬೆನ್ನಲ್ಲೇ ರಕ್ಷಣೆ, ಇಂತಹ ಪ್ರತಿಮೆಗಳಿಗೆ ರಕ್ಷಣೆಗಳನ್ನ ಕೊಡಬೇಕು ಅಂತಾನು ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಘಟನೆಯಿಂದ ಸಾಕಷ್ಟು ಜನಕ್ಕೆ ಬೇಜಾರು ಕೂಡ ಆಗಿದೆ. ಹೀಗಾಗಿ ಗಿರಿನಗರದ ವೀರಭದ್ರ ಸರ್ಕಲ್ ಏನಿದೆ ಅಲ್ಲೇ ಈ ಪ್ರತಿಮೆ ವಿರೂಪಗೊಳಿಸಲಾಗಿತ್ತು. ಸೊ ಅದೇ ಸ್ಥಳದಲ್ಲಿ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡಿದ್ರು. ವೀರಶೈವ ಮಹಾಸಭಾದಿಂದ ಅವರ ನೇತೃತ್ವದಲ್ಲಿ ಸಾಕಷ್ಟು ಜನ ಸೇರಿ ಈ ವಿಚಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ರು. ಸದ್ಯಕ್ಕೆ ಈಗ ಅವರ ಒತ್ತಾಯ ಇದೇ ಆಗಿದೆ. ಜೊತೆಗೆ ಪೊಲೀಸರು ಕೂಡ ಅಲ್ಲಿ ಬಿಗಿ ಭದ್ರತೆಯನ್ನ ಕೊಟ್ಟಿರುವಂತದ್ದು. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ಹಾಸನದಲ್ಲಿ ಕಾಂಗ್ರೆಸ್ನಿಂದ ಸ್ವಾಭಿಮಾನಿ ಸಮಾವೇಶ ಇವತ್ತು ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಹಾಸನಕ್ಕೆ ತೆರಳಿದ್ದಾರೆ. ಸಿದ್ದರಾಮಯ್ಯ ಅವರು ತೆರಳಿದ್ದ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಿಲ್ಲ. ಹೀಗಾಗಿ ಸಾಫ್ಟ್ ಲ್ಯಾಂಡಿಂಗ್ ಆಗದ ಪರಿಣಾಮ ಸಮಾವೇಶದ ಸ್ಥಳಕ್ಕೆ ಹೋಗಿ ಮತ್ತೆ ಹೆಲಿಕಾಪ್ಟರ್ ಬಂದಿದೆ. ಅಂದ್ರೆ ಸಮಾವೇಶದ ವೇದಿಕೆಯನ್ನ ಸುತ್ತಿದ ಬಳಿಕ ಹೆಲಿಕಾಪ್ಟರ್ನ ಮತ್ತೆ ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಮಾವೇಶಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರ್ ಮೂಲಕ ಹಾಸನಕ್ಕೆ ಆಗಮಿಸುತ್ತಿರುವಂಥ ದೃಶ್ಯಗಳು. ಈ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ. ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಅಂತ ಹೇಳಿ ಮತ್ತೆ ಅದೇ ಹೆಲಿಕಾಪ್ಟರ್ ಸಮಾವೇಶ ನಡೀತಾ ಇದ್ದ ವೇದಿಕೆಯನ್ನ ಒಂದು ಸುತ್ತು ಹೊಡೆದು ತದನಂತರ ಮತ್ತೆ ಲ್ಯಾಂಡ್ ಆಗಿದೆ. ಸ್ವಾಭಿಮಾನಿ ಸಮಾವೇಶ ಇವತ್ತು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್ ಸೇರಿದಂತೆ ಅನೇಕ ಗಣ್ಯರು ಈ ಸಮಾವೇಶಕ್ಕಾಗಿ ಆಗಮಿಸಿದ್ದಾರೆ. ಸಮಾವೇಶ ಆರಂಭ ಆಗಿದೆ. ಸಮಾವೇಶ ಆರಂಭವಾದ ದೃಶ್ಯ, ವೇದಿಕೆ ಕಾರ್ಯಕ್ರಮಗಳ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಈ ಸಮಾವೇಶದ ಪೂರ್ವಕ್ಕೂ ಏನು ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ರು, ಹೆಲಿಕಾಪ್ಟರ್ ಮೂಲಕ ಅವರು ಹಾಸನಕ್ಕೆ ಬರ್ತಾ ಇದ್ರು. ಆದರೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಂತಹ ಹೆಲಿಕಾಪ್ಟರ್ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ. ಪರಿಣಾಮ ಮತ್ತೆ ಒಂದು ರೌಂಡು, ಅಂದರೆ ವೇದಿಕೆಯ ಸುತ್ತ ಒಂದು ರೌಂಡು ಹಾಕಿದ ಮೇಲೆ ಮತ್ತೆ ಅದನ್ನು ಯಶಸ್ವಿಯಾಗಿ ಲ್ಯಾಂಡ್ ಮಾಡಲಾಗಿದೆ. ಆ ದೃಶ್ಯಗಳನ್ನು ಕೂಡ